ಹಾಸನ ಜಿಲ್ಲೆಯಲ್ಲಿ ಮತ್ತೆ ಹೆಚ್ಚಾದ ಕಾಡಾನೆಯ ಹಾವಳಿ. ಗ್ರಾಮದ ದಾರಿಯಲ್ಲೇ ಕಾಣಿಸಿಕೊಂಡ 16 ಕಾಡಾನೆಯ ಹಿಂಡು. ಪಟಾಕಿ ಸಿಡಿಸಿ ಆನೆ ಓಡಿಸುವುದಕ್ಕೆ ಗ್ರಾಮಸ್ಥರು ಆರ್ಆರ್ಟಿ ಟೀಮ್ ಯತ್ನ. ಕೋಗೋಡು ಗ್ರಾಮದಲ್ಲಿ ಕಾಣಿಸಿಕೊಂಡಂತ ಕಾಡಾನೆಯ ಹಿಂಡು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮ. ಕಾಫಿ ತೋಟದ ನಡುವೆ ದಾರಿಯಲ್ಲೇ ಕಾಡಾನೆಯ ಹಿಂಡು ಸಂಚಾರ. ಪಟಾಕಿ ಸಿಡಿಸಿ ಆನೆಯನ್ನು ಓಡಿಸುವುದಕ್ಕೆ ಗ್ರಾಮಸ್ಥರು ಪ್ರಯತ್ನ ಪಡ್ತಾ ಇದ್ದಾರೆ. ಕೋಗೋಡು ಗ್ರಾಮದಲ್ಲಿ ಕಾಡಾನೆಯ ಹಿಂಡೆ ಕಾಣಿಸ್ಕೊಂಡ್ಬಿಟ್ಟಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೋಗೋಡು. ಪ್ರತಿನಿತ್ಯವೂ ಕೂಡ ಇದು ಸಮಸ್ಯೆನೆ. ಕಾಡಾನೆ, ಚಿರತೆ ಎಲ್ಲವೂ ಕೂಡ ಪ್ರತ್ಯಕ್ಷ ಆಗ್ತದೆ ನೋಡಿ. ಗುಂಪಾಗಿ ಕಾಡಾನೆಗಳು. ಇಷ್ಟರ ಮಟ್ಟಿಗೊಂದು ಕಾಡಾನೆ ಬಂತು ಅಂತಂದರೆ ಎಲ್ಲಿಗೋಡೋಗೋದು ಜನ? ಅದು ರಸ್ತೆಯಲ್ಲಿಗೆ ಈ ಥರ ಯಾವುದಾದ್ರೂ ಎದುರುಗಡೆಯಿಂದ ವೆಹಿಕಲ್ಸ್ ಬಂತು ಅಂತಂದ್ರೂ ಆ ಕಡೆ ಈ ಕಡೆ ಎಲ್ಲೂ ಹೋಗಂಗೆ ಇಲ್ಲ. ಇಷ್ಟು ಕಾಡಾನೆಗಳ ಹಿಂಡಿದೆ ನೋಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿರೋದು. ಗ್ರಾಮದ ದಾರಿಯಲ್ಲೇ 16 ಕಾಡಾನೆ, ಒಂದೆರಡಲ್ಲ 16. ಎದುರುಗಡೆ ಬರೋರು ಎದೆನೇ ಒಂದ್ಸತಿ ಜಲ್ ಅಂತ ಇರುತ್ತೆ. ಗಾಡಿಯಲ್ಲಿ ಬರ್ತಾ ಏನಾದರೂ ಸಿಕ್ಬಿಟ್ರೆ, ರಾತ್ರಿ ಹೊತ್ತು ಏನಾದರೂ ಎದುರು ಬಂದುಬಿಟ್ರೆ 16 ಆನೆ. ಎಲ್ಲಿಗಂತ ಹೋಗೋದು? ಜೀವ ಉಳಿಸ್ಕೊಳ್ಳೋದಾದ್ರೂ ಹೆಂಗೆ? ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ರೋಸ್ ಹೋಗಿದ್ರು. ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಿದೆ. ಫೈನಲಿ ಇದೀಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ರೋಡಲ್ಲಾರು ಬಂದ್ವಾ ಆ ದೊರ್ರಾಜನಿಗೆ ಹೇಳಿದೆ ಸುಮ್ಮನೆ ಸುಳ್ಳು ಅಂತ. ನೋಡಿ, ನಿರಂತರವಾಗಿ ಕಾಡು ಪ್ರಾಣಿಗಳ ಹಾವಳಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಹಾಸನ ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲಿ ವಿಪರೀತವಾಗಿ ಕಾಡಾನೆ ಮತ್ತು ಚಿರತೆ ಇವುಗಳ ದಾಳಿ ಆಗ್ತಾ ಇರೋದು. ಇದೀಗ 16 ಆನೆಗಳ ಗುಂಪು, ಕಾಡಾನೆಗಳು ಅದರಲ್ಲೂ ಕೂಡ ಕಾಣಿಸ್ಕೊಂಡಿರೋದು. ಎಲ್ಲವನ್ನು ಓಡಿಸುವಂಥ ಕೆಲಸವನ್ನು, ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಾಚರಣೆಗೆ ಸಾಥ್ ನೀಡಿದ್ದಾರೆ. ಪಟಾಕಿ ಸಿಡಿಸಿ ಆನೆಯನ್ನು ಓಡಿಸೋದಕ್ಕೆ ಗ್ರಾಮಸ್ಥರು ಆರ್ಆರ್ಟಿ ಟೀಮ್ ಯತ್ನಿಸ್ತಾ ಇರೋದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ತಾರೆ. ಮತ್ತು ಯಾವ ಹಳ್ಳಿಗೆ ಹೋಗುತ್ತೋ ಅಲ್ಲಿ ಈ ಕಾಟ ಶುರುವಾಗುತ್ತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರತಿನಿತ್ಯವೂ ಕೂಡ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. ಇದೀಗ ಕಾರ್ಯಾಚರಣೆಯೂ ಆಗ್ತಾ ಇದೆ. ಯಾವ ರೀತಿ ಆಗಿತ್ತು? 16 ಆನೆಗಳು ಪ್ರತ್ಯಕ್ಷ ಅಂತ ಅಂದರೆ ಅಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಏನು ಅಂತ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಈಗಾಗಲೇ ಕಾಡಾನೆಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಮಳೆಗಾಲ ಮುಗಿದು ಚಳಿಗಾಲ ಕೂಡ ಆರಂಭವಾಗಿದೆ. ಆಹಾರವನ್ನ ಅರಸಿ ಈಗಾಗಲೇ ನಾಡಿಗೆ ಬರ್ತಾ ಇದ್ದಾವೆ ಕಾಡಾನೆಗಳು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾಡಾನೆ, ರೈತ ಬೆಳೆದಂತಹ ಬೆಳೆಗಳು ಕಾಡಾನೆಯ ದಾಳಿಗೆ ಒಳಗಾಗ್ತಾ ಇದೆ. ಇವತ್ತು ಕೋಗೋಡು ಗ್ರಾಮದಲ್ಲಿ ಒಂದ್ ರೀತಿ ವಾಕ್ ಮಾಡಿರುವಂತದ್ದು ಕಾಡಾನೆಗಳು. ಯಾಕಂದ್ರೆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ. 16ಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತಹ ದೃಶ್ಯಗಳು ಈಗಾಗಲೇ ತಮ್ಮ ಮೊಬೈಲ್ಗಳಲ್ಲಿ ಸ್ಥಳೀಯರು ಸೆರೆ ಹಿಡಿದಿರುವಂತದ್ದು. ಅರಣ್ಯ ಇಲಾಖೆಗೆ ಇನ್ನು ಮುಂದೆ ಅಂದ್ರೆ ಈಗ ಡಿಸೆಂಬರ್ ಕೂಡ ಆಗಿರುವಂತದ್ದು. ಡಿಸೆಂಬರ್ನಿಂದ ಹೆಚ್ಚು ಕಡಿಮೆ ಮಾರ್ಚ್, ಏಪ್ರಿಲ್, ಮೇ ವರೆಗೂ ಕೂಡ ಕಾಡಾನೆಯ ದಾಳಿಗಳು ಮತ್ತೆ ಜೊತೆಗೆ ಅಪಾರ ಪ್ರಮಾಣದ ಬೆಳೆ ನಷ್ಟ, ಈ ರೀತಿಯಾದಂತಹ ಹೆಚ್ಚಾಗಿ ಅನಾಹುತಗಳು ಸಾಕಷ್ಟು ಏರ್ಪಡುತ್ತೆ. ಹಾಗಾಗಿ ಅರಣ್ಯ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಕ್ರಮಗಳನ್ನ ವಹಿಸಬೇಕು. ಈಗಾಗಲೇ ಪಟಾಕಿ ಸಿಡಿಸಿ ಕೆಲವು ಗ್ರಾಮಸ್ಥರು ಕಾಡಾನೆಯನ್ನು ಓಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅವರಿಗೆ ಸಾಥ್ ಕೊಟ್ಟಿರುವಂತದ್ದು. ಒಟ್ಟಾರೆ ಬೇಲೂರು ಮತ್ತು ಸಕಲೇಶ್ಪುರ ತಾಲೂಕಿನಲ್ಲಿ ಕಾಡಾನೆಗಳ ಕಾಟಕ್ಕೆ ಈಗಾಗಲೇ ಮಲೆನಾಡಿಗರು ಹೈರಾಣಾಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್. ತಮ್ಮ ಡೀಟೇಲ್ಸ್ ಹಾಕಿ ಈಗ ನಿಲ್ಲಕ್ಕೆ ನೋಡ್ತಾ ಇದ್ದಾರೆ. ಸುಳ್ಳು ಅಂತ ಅರಮನೆ ಕೊಟ್ಟಿದ್ದು